ಪರಿಸ್ಥಿತಿ ಅನ್ನಂತ ಮಾತನ್ನ ಅವರು ಹೇಳ್ತಾ ಇದ್ರು. ಭೀಕರ ಪ್ರವಾಹದಲ್ಲಿ ಸಿಲುಕಿದವರ ಪಾಡಂತೂ ಕೇಳಂಗೆ ಇಲ್ಲ. ಕ್ಷಣ ಕ್ಷಣಕ್ಕೂ ಕೂಡ ಭಯ ಬೀಳಿಸ್ತಾ ಇವೆ ಕೇರಳದ ದೃಶ್ಯಗಳು. ದ್ವೀಪದಂತಾಗಿದೆ ಆ ಒಂದು ಪ್ರದೇಶ. ಅಲ್ಲಿ ಜನರ ಆಕ್ರಂದನ, ಭಯಾನಕ ದೃಶ್ಯಗಳನ್ನು ನೋಡಿದರೆ ಆತಂಕ ಹೆಚ್ಚಾಗುತ್ತೆ, ಎದೆ ಝಲ್ಲನ್ನತ್ತೆ. ಮಳೆ ಬಂದ್ರೆ ಸಾಕು ಭಯ ಅಲ್ಲಿ. Normally this is the estate area. Estate laborers will living in the area. The mainly this is only for one way for the road, only for the areas vehicle and not available. The bridges are going outside. The peoples, one of the Mundakai peoples are singly stay that area. Only helicopter for taking peoples. ಸರ್ ಏನಾಗಿದೆ ಸರ್? ಯಾವ ಊರಲ್ಲಿ, ಯಾವ ವಿಲೇಜ್ ಅಲ್ಲಿ ಏನಾಗಿದೆ? ಇದು ಚೂರಮಲ ವಿಲೇಜ್ ಅಂತ. ಯಾವಾಗ ಆಗಿದೆ ಹೇಳಲ್ರಿ ಸರ್? ಇಲ್ಲಿಂದ ಒಂದು 3 ಕಿಲೋಮೀಟರ್ ದೂರ, ಒಂದು 13 ಕಿಲೋಮೀಟರ್ ದೂರ ಇದೆ ಚೂರಮಲ ಅಂತ ಪ್ಲೇಸ್ ಇತ್ತು. ಅಲ್ಲಿಂದ ಮುಂಡಕೈ ಒಂದು ಜಾಗ ಇದೆ. ಅಲ್ಲಿನ ಒಂದು ನೈಟಲ್ಲಿ ಒಂದು 11-12 ಗಂಟೆ ಸ್ಟಾರ್ಟ್ ಆಯಿತು. ತುಂಬ ಮಳೆ ಜಾಸ್ತಿ ಆಗಿದ್ದಾರೆ. ಅದು ಬಿಟ್ಟು ಮತ್ತು ಒಂದು 2 ಗಂಟೆಗೆ ಇದಾಗಿದೆ ಇನ್ಸಿಡೆಂಟು. ಅಲ್ಲಿ ಒಂದು ಬ್ರಿಡ್ಜ್ ಇತ್ತು, ಆ ಬ್ರಿಡ್ಜ್ ಮೊದಲೇ ನೀರು ಬಂದು ಹೋಗಿದ್ದೆ. ಅಂದರೆ ಅದರ ಕಮ್ಯುನಿಕೇಷನು ಮತ್ತು ಅದೆಲ್ಲ ಫುಲ್ಲ ಕಟ್ಟಾಗಿತ್ತೆ. ಅದಕ್ಕೋಸ್ಕರ ಇದಾಗಿತ್ತೆ. ಈಗ ಕ್ಯಾಶುಯಾಲಿಟಿ 52 ಇಲ್ಲೇ ಬಂದಿದ್ದು ಬಾಡಿಗಳ. ಮತ್ತು ಇನ್ನೊಂದು ಜಾಸ್ತಿ ಆಗುತ್ತೆ ಅಂತ ಅನ್ಕೊಳ್ತಾರೆ ಎಲ್ಲರೂ. ಯಾಕೆಂದರೆ ಇನ್ನೊಂದು 50 ಜನ ಮಿಸ್ಸಿಂಗ್ ಇದೆ ಅಂತವರೆಲ್ಲರೂ ಇಲ್ಲಿ ಹೇಳಿದ್ದೆ ಅಷ್ಟೇ ಇದ್ದಾರೆ. ಯಾಕಂದರೆ ಬಾಡಿಗಳು ನೋಡ್ತಾ ಇದ್ದಾರೆ ಸರ್, ಒಂದು ಕೈ ಸಿಗುತ್ತೆ, ಮತ್ತೊಂದು ಬಾಡಿ ಇದೆ, ಅರ್ಧ ಅವೆಲ್ಲ ಯಾವ ರೀತಿ ಐಡೆಂಟಿಫಿಕೇಶನ್ ಮಾಡ್ತೀರಾ ಸರ್ ಅಂತ? ಯಾರ್ದಂತ ಈಗ ಐಡೆಂಟಿಫೈ ಮಾಡೋದು ಗೊತ್ತಾಗಲ್ಲ. ಈಗ 52 ಬಂದಿದ್ದಲ್ಲಿ ಬರೀ 35 ಮಾತ್ರ ಐಡೆಂಟಿಫೈ ಮಾಡಿದ್ದು. ಅದರಿಂದ ಇನ್ನೊಂದು 10-13 ಬಾಕಿ ಇದೆ ಐಡೆಂಟಿಫೈ ಮಾಡೋಕ್ಕೆ. ಅದಕ್ಕೆ ಟ್ರೈ ಮಾಡ್ತಾರೆ. ಅವರು ರಿಲೇಟಿವ್ಸ್ ಅವರೆಲ್ಲರೂ ಬಂದುಬಿಟ್ಟು ನೋಡ್ತಾರೆ. ಅದೇನೋ ಅವ್ರದ್ದು ಈಗ ಒಂದು ಇದಿದೆ. ಅಂದರೆ ಸುಮಾರು ಹತ್ರ 1 ಗಂಟೆಗೆ ಈ ಘಟನೆ ಆಗಿರೋದು ಸರ್ ಅಂತ? ಈಗ ಆಲ್ಮೋಸ್ಟ್ ಎಲ್ಲರೂ ಇಲ್ಲ, ಅಲ್ಲಿ ಪಕ್ಕದೂರಲ್ಲಿ ಎಲ್ಲರೂ ಬಂದಿದೆ. ಎಲ್ಲರೂ ಅವಳು ಇದಾಗಿ ಬಂದಿದೆ. ಎಲ್ಲರೂ ಹೆಲ್ಪ್ ಸಿಕ್ಕಿದೆ. ಅವಳು ಎಲ್ಲರೂ ಕ್ಯಾಶುಯಾಲಿಟಿ ಇವತ್ತು ಹೋಗಿದೆ ಅಂದರೆ ಅಲ್ಲಿಂದ ಬಾಡಿ ನೋಡ್ತಾರೆ, ಸಿಗ್ತಾರೆ, ಅದೇ ಮಾಡ್ತಾರೆ. ಎಲ್ಲರೂ ಒಳ್ಳೆಯದಾಗಿ ಫುಲ್ ಎಲ್ಲರೂ ಹೆಲ್ಪಿಯಲ್ಲಿದೆ. ನೋಡಿ ಅಲ್ಲಿ ಯಾವ ರೀತಿ ಈಗ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ, ಈ ರೀತಿ ಪ್ರವಾಹದಿಂದಾಗಿ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅಲ್ಲಿನ ಸ್ಥಳೀಯರು ಕೂಡ ಮಾತಾಡ್ತಾ ಇದ್ರು. ಜೊತೆಗೆ ಕೇರಳ ಸರ್ಕಾರ ಏನೆಲ್ಲ ಕ್ರಮ ಕೈಗೊಂಡಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಹಲವು ಮಾಹಿತಿ ನಮಗೆ ಲಭ್ಯ ಆಗ್ತಾ ಇತ್ತು. ಸದ್ಯಕ್ಕೆ ನಿರಂತರವಾಗಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಕನ್ನಡಿಗರು ಸಿಕ್ಕಾಕೊಂಡಿದ್ದಾರೆ. ಕೇರಳದ ಜನ ಆತಂಕದಲ್ಲಿಯೇ ಕಾಲ ಕಳೆಯುವಂತಹ ಪರಿಸ್ಥಿತಿ. ಅದರಲ್ಲೂ ವಯನಾಡಿನಲ್ಲಂತೂ 2018-19ರಲ್ಲಿ ಯಾವ ರೀತಿಯ ಪ್ರವಾಹ ಪರಿಸ್ಥಿತಿಯಿಂದಾಗಿ ಏನೆಲ್ಲ ಸಮಸ್ಯೆ ಆಗಿತ್ತು ಅದು ಮತ್ತೆ ಮರುಕಳಿಸುವಂತಹ ಭೀತಿ ಅಲ್ಲಿನ ಜನರನ್ನ ಕಾಡ್ತಾ ಇದೆ. ಎಲ್ಲಿ ಆ 2018-19ರ ಪ್ರವಾಹ ಮತ್ತೆ ರಿಪೀಟ್ ಆಗ್ಬಿಡುತ್ತೋ, ಮತ್ತೆ ಎಲ್ಲಿ ಸಮಸ್ಯೆ ಆಗ್ಬಿಡುತ್ತೋ. ಯಾಕಂದರೆ ಮತ್ತೆ 2 ದಿನ ಮಳೆ ಮುನ್ಸೂಚನೆಯನ್ನು ಈಗಾಗಲೇ ನೀಡಲಾಗಿದೆ. ಜೊತೆಗೆ ಈಗ ಕೇರಳದಲ್ಲಿ ರೆಡ್ ಅಲರ್ಟನ್ನು ಕೂಡ ಘೋಷಣೆ ಮಾಡಲಾಗಿದೆ. ಈ 2 ದಿನದಲ್ಲಿ ವಿಪರೀತ ಮಳೆ ಆದರೆ ಮತ್ತೆ ಏನೆಲ್ಲ ಅವಾಂತರ ಆಗುತ್ತೆ ಅನ್ನುವಂಥ ಆತಂಕ ಆ ಜನರನ್ನ ಕಾಡ್ತಾ ಇದೆ. ಹೀಗಾಗಿ ಈಗಾಗಲೇ ಅಲ್ಲಿ ಬೇಕಾಗಿರುವಂತಹ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವ ಕೆಲಸ ಈಗ ಆಗ್ತಾ ಇದೆ. ಯಾಕಂದರೆ 2 ದಿನ ಮತ್ತೆ ಮಳೆ ಆಯಿತು ಅಂತಂದರೆ ಮತ್ತೆ ರಾತ್ರಿ ಏನಾದರೂ ಅವಾಂತರ ಆಗಿಬಿಟ್ರೆ ಅನ್ನುವಂತಹ ಭಯ ಜನರನ್ನ ಕಾಡ್ತಾ ಇದೆ. ಯಾಕಂದರೆ ನಸುಕಿನ ಜಾವ ಗುಡ್ಡ ಕುಸಿತು 3ಕ್ಕೆ 3 ಗ್ರಾಮಗಳೇ ಕೊಚ್ಕೊಂಡು ಹೋದವು. ವಯನಾಡಿನಲ್ಲಿ ಸದ್ಯಕ್ಕೆ ಯಾವ ರೀತಿ ಸದ್ಯಕ್ಕೆ ಕೇರಳದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ನಿರಂತರವಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ರಕ್ಷಣಾ ಕಾರ್ಯಾಚರಣೆಯೂ ಕೂಡ ಭರದಿಂದ ಸಾಗಿದೆ. ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಈಗ ಮಾಜಿ ಸಂಸದ ಶ್ರೇಯಂ ಕೂಡ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಸದ್ಯಕ್ಕೆ ಏನೇನು ಕ್ರಮ ಕೈಗೊಳ್ಳಲಾಗ್ತಾ ಇದೆ ಸರ್ ರಕ್ಷಣೆಗಾಗಿ? ಏನು ಪರಿಸ್ಥಿತಿ ಇದೆ ಅಲ್ಲಿ? ಪರಿಸ್ಥಿತಿ ಸ್ವಲ್ಪ ವೆರಿ ಕ್ರಿಟಿಕಲ್. 108 ಜನ ಅಫಿಷಿಯಲಿ ಡಿಕ್ಲೇರ್ ಮಾಡಿದ್ದಾರೆ. ಇನ್ನೂ ತುಂಬಾ ಜಾಸ್ತಿ ಆಗ್ಬೋದು. ಇದೊಂದು ದೊಡ್ಡ ಪ್ರದೇಶನೇ ಮುಳುಗೋಯ್ತು ಈ ಲ್ಯಾಂಡ್ ಸ್ಲೈಡ್ ನಲ್ಲಿ. ಚಿಕ್ಕೊಂದು ಸ್ಟ್ರೀಮ್ ಇತ್ತು, ಅದು ಇವತ್ತು ದೊಡ್ಡ ರಿವರ್ ತರ ಆಗಿದೆ. ಇದು 2 ಕಡೆ ನೋಡಿ, ಈ ಚೂರಲ್ಮಲ ಅಲ್ಲಿಂದ ಬ್ರಿಡ್ಜ್ ತಾಂಡಿ ಹೋಗ್ಬೇಕು ಇಲ್ಲಿಗೆ, ಏನಪ್ಪ ಅದು ಅಟ್ಟಮಲ ಅಲ್ಲ, ಆ ಬ್ರಿಡ್ಜ್ ಹೋಗಿದೆ. ಅದರಿಂದ ಆ ಸೈಡ್ ನಲ್ಲಿ ತುಂಬಾ ಜನ ಇದ್ದಾರೆ. ಇವಾಗ ಒಂದು ವಿಷಲ್ ತೋರಿಸ್ತಾ ಇದ್ರು, ಒಂದು 60-70 ಮನೆ ಇದ್ದಿದ್ದ ಜಾಗ ಪೂರ್ತಿಯಾಗಿ ಹೋಗಿದೆ.
ಅಷ್ಟೊಂದು ಕಲ್ಲು ಮಣ್ಣು ಬಿದ್ದು ಏನು ಕಾಣ್ತಾನೆ ಇಲ್ಲ. ಓಕೆ. ಎಲ್ಲರೂ ನಿದ್ರೆ ಮಾಡುವಾಗ ಆಗಿದ್ದು. ಎಷ್ಟು ಜನ ಅದ್ರಲ್ಲಿ ಇದ್ದಾರೆ ಅಂತ ಹೇಳಕ್ ಆಗಿಲ್ಲ. ಇವಾಗ ಆರ್ಮಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟ್ಸ್ ಇದೆ. ನೇವಿ ಬರ್ತಾ ಇದೆ. ಇವಾಗ ಟೆಂಪ್ರರಿ ಬ್ರಿಡ್ಜ್ ಮಾಡಕ್ ನೋಡ್ತಾ ಇದ್ದಾರೆ. ಆ ಕಡೆ ತುಂಬಾ ಜನ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಫೋನ್ ಕಾಲ್ ಬರ್ತಾ ಇದೆ, ನಮ್ಮ ಚಾನೆಲ್ ಫೋನ್ ಕಾಲ್ ಬರ್ತಾ ಇದೆ. ನಾವು 250 ಜನ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ, 100 ಜನ ಅಲ್ಲಿದ್ದಾರೆ, 50 ಜನ ಇಲ್ಲಿದ್ದಾರೆ ಅಂತ ಹೇಳಿ ಇವಾಗ ರೋಪ್ ನಲ್ಲಿ ಹೋಗಿ ರೆಸ್ಕ್ಯೂ ಮಾಡ್ತಾ ಇದ್ದಾರೆ. ಸರ್, ಇನ್ನು ಎಷ್ಟು ಜನ ಸಿಕ್ಕಾಕೊಂಡಿದ್ದಾರೆ ಅಂತ ಏನಾದ್ರು ಮಾಹಿತಿ ಸಿಕ್ಕಿದೆ? ಹೇಳೋಕ್ಕಾಗೋದಿಲ್ಲ. ತುಂಬಾ ಅಲ್ಲಿ ನೋಡಿ, ಎಸ್ಟೇಟ್ ಏರಿಯಾ ಅದು. ಅದರಿಂದ ತುಂಬಾ ಎಸ್ಟೇಟ್ ಕ್ವಾರ್ಟರ್ಸ್ ಎಲ್ಲ ಐತೆ. ಅದ್ರಲ್ಲಿ ತುಂಬಾ ಜನ ಇದ್ದಾರೆ. ಮತ್ತೆ ಅಲ್ಲಿ 500-600 ಜನ ಆ ಕಡೆ ಇರ್ಬೋದು, ಜಾಸ್ತಿ ಇರ್ಬೋದು. ಸರ್, ಈಗ ಕೆಲವೊಂದು ವಿಲೇಜ್ಗಳಿಗೆ 100 ಜನ ರೆಸ್ಕ್ಯೂ ಮಾಡಿದ್ದಾರೆ. ಓಕೆ, ಶ್ರೇಯಸ್ ಸರ್, ಈಗ ಪ್ರೋಸೆಸ್ ನೋಡಿ. ಶ್ರೇಯಸ್ ಸರ್, ಈಗ ಕೆಲವೊಂದು ವಿಲೇಜ್ಗಳಿಗೆ ಹೋಗೋದಕ್ಕೂ ಆಗ್ತಿಲ್ವಂತೆ, ಯಾಕಂದ್ರೆ ಕನೆಕ್ಟ್ ಮಾಡೋ ಬ್ರಿಡ್ಜ್ಗಳೇ ಕೊಲ್ಯಾಪ್ ಆಗಿರೋದ್ರಿಂದ ಅಲ್ಲಿ ಸಮಸ್ಯೆ ಆಗ್ತಿದೆ ಅಂತ ಹೇಳಿ. ಹೋಯ್ತು ನೋಡಿ. ಹೌದಾ? ಕೊಲ್ಯಾಪ್ಸ್ ಆಯ್ತು ಅದು. ಓಕೆ. ಸೊ ಅಲ್ಲಿ ಆಲ್ಟರ್ನೇಟಿವ್ ಏನ್ ಮಾಡ್ತಿದ್ದಾರೆ ಸರ್ ಅಲ್ಲಿ? ಅದು ಇವಾಗ ರೋಪ್ ಹಾಕಿ ಆ ಕಡೆ ಹೋಗಿ ರೆಸ್ಕ್ಯೂ ಮಾಡ್ತಾ ಇದ್ದಾರೆ. ಆರ್ಮಿ ಬಂದು ಟೆಂಪ್ರರಿ ಬ್ರಿಡ್ಜ್ ಮಾಡಬೇಕು. ಹೌದು. ಅದಾದ್ಮೇಲೆ ರೆಸ್ಕ್ಯೂ ಇನ್ನೂ ಸ್ಪೀಡ್ ಆಗೋದು. ಆದ್ರೆ ಮ್ಯಾಕ್ಸಿಮಮ್ ಮಾಡ್ತಾ ಇದ್ದಾರೆ, ಏನ್ ಮಾಡಕ್ಕಾಗುತ್ತೋ ಮಾಡ್ತಾ ಇದ್ದಾರೆ. ಇವಾಗ ಸಾಯಂಕಾಲ ಆಗುವಾಗ ಅಲ್ಲಿ ತುಂಬಾ ಮಿಸ್ಟ್ ಬರುತ್ತೆ, ಜಾಸ್ತಿ ಸನ್ಲೈಟ್ ಇದಿರಲ್ಲ, ಡಾರ್ಕ್ ಆಗಿ ಹೋಗುತ್ತೆ. ಮತ್ತೆ ಅಲ್ಲೆಲ್ಲೂ ಎಲೆಕ್ಟ್ರಿಸಿಟಿ ಏನಿಲ್ಲ, ಎಲ್ಲ ಹೋಗಿದೆ. ಸೊ ಈಗ ಆ ವಿಲೇಜಸ್ ಅಲ್ಲಿ ಈಗ ಕನೆಕ್ಟ್ ಆಗದೆ ಇರೋ ವಿಲೇಜಸ್ ಏನಿದೆಯಲ್ಲ, ಅಲ್ಲಿ ಜನ ಸಿಕ್ಕಾಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆಯಾ ಸರ್ ಅಲ್ಲಿ? ನಮ್ಗೆಲ್ಲ ಫೋನ್ ಕಾಲ್ ಬರ್ತಾ ಇದೆ ನೋಡಿ. ತುಂಬಾ ರಿಸಾರ್ಟ್ಸ್ ಇದಾವೆ ಇಲ್ಲಿ, ಅದನ್ನೆಲ್ಲ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಇವಾಗ ನಮ್ಮ ರಿಪೋರ್ಟ್ ಫೋನ್ ಬಂತು, ಮೈಸೂರಿಂದನೋ ಬ್ಯಾಂಗ್ಳೂರಿಂದೋ 6 ಜನ ಬಂದಿದ್ರು. ಅದು 3 ಜನ ಸಿಕ್ಕಿದೆ, ಬಾಕಿ 3 ಜನ ಇಲ್ಲಿ ಗೊತ್ತಿಲ್ಲ. ಯಾರೋ ಫೋನ್ ಮಾಡಿದ್ದಾರೆ. ಸರ್, ಈಗ ಅಲ್ಲಿ ರೆಡ್ ಅಲರ್ಟ್ ಅನೌನ್ಸ್ ಮಾಡಿದ್ದಾರೆ, ಇನ್ನೂ 2 ದಿನ ಮತ್ತೆ ಹೆಚ್ಚು ಮಳೆ ಆಗೋ ಚಾನ್ಸಸ್ ಇದೆ ಅಂತ ಹೇಳಿ. ಸೊ ಏನು ಕ್ರಮ ಕೈಗೊಳ್ತಾ ಇದ್ದಾರೆ ಸರ್? ಈಗ ಮತ್ತೆ 2 ದಿನದಲ್ಲಿ ಏನಾದರೂ ಸಮಸ್ಯೆ ಆಗ್ಬೋದು. ಸೊ ಅದಕ್ಕೆ ಏನಾದ್ರು ಕ್ರಮ ತಗೊಂಡಿದ್ದಾರಾ ಮತ್ತೆ ಏನಾದರೂ ಸೇಫ್ಟಿ ಪರ್ಪಸ್ ವಿಚಾರವಾಗಿ? ನೋಡಿ, ಇದು ನೀಲಗಿರಿ ಬಯೋಸ್ಫಿಯರ್ ಪಾರ್ಟ್ ಆಗಿದೆ. ವೆಸ್ಟರ್ನ್ ಘಾಟ್ಸ್, ಬಿಗ್ ಹಿಲ್ಸ್. ನಥಿಂಗ್ ಯು ಕ್ಯಾನ್ ಗೋ ಡೂ ದೇರ್. ಇವಾಗ ನೋಡಿ, ಇದು 3-4 ಲ್ಯಾಂಡ್ ಸ್ಲೈಡ್ ಆಗಿದೆ, ತುಂಬಾ ಜಾಗ ಹೋಗಿದೆ. ಅದರಿಂದ ಇನ್ನು ಮಳೆ ಇವಾಗ ನಿನ್ನೆ ಆರೆಂಜ್ ಅಲರ್ಟ್ ಇತ್ತು, ಇವತ್ತು ರೆಡ್ ಅಲರ್ಟ್ ಇದೆ. ನೆರೆ ದಿವಸ ಮಳೆ ಜಾಸ್ತಿ ಆಗ್ಬೋದು. ಆದ್ರೆ ಏನ್ ಬರುತ್ತೆ ನಮ್ಗೆ ಹೇಳೋಕ್ಕಾಗೋದಿಲ್ಲ ಇವಾಗ. ಸರ್, ಈಗ 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 ಎಷ್ಟು ಜನ ಸಿಕ್ಕಾಕೊಂಡಿದ್ದಾರೆ, ಅವ್ರನ್ನೇನು ರೆಸ್ಕ್ಯೂ ಮಾಡಲಾಗಿದೆ, ಅವ್ರಿಗೆ ಒಂದು ಕಡೆ ಟ್ರೀಟ್ಮೆಂಟ್ ನಡೀತಾ ಇದೆ. ಈಗ ಮತ್ತೊಂದು ಕಡೆ ಕೆಲವರು ಈಗ ಎಷ್ಟು ಜನ ಅಲ್ಲಿ ಓಡಾಡ್ತಿದ್ದಾರೆ ಅಥವಾ ರಕ್ಷಣೆಗಾಗಿ ಧಾವಿಸ್ತಿದ್ದಾರೆ, ಅಂಥವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡುವಂಥ ಕೆಲಸ ಆಗ್ತಿದೆಯಾ? ಅಂದರೆ ಕೇರ್ ಟೇಕಿಂಗ್ ಸೆಂಟರ್ಗಳು ಓಪನ್ ಆಗಿದೆಯಾ, ಹೇಗೆ? ಆಗಿಲ್ವಾ? ಆಗಿದೆ. ಓಕೆ. ವಯನಾಡ್ನಲ್ಲಿ ಇವಾಗ 30 ಸೆಂಟರ್ ಇದೆ. 37 ಸೆಂಟ್ರಾ? 30 ಮೇಲೆ ಇದೆ. ಓಕೆ. ಇವಾಗ ಇಲ್ಲಿ ಈ ಏರಿಯಾದಲ್ಲಿ 3-4 ಇದೆ. ಅದೆಲ್ಲ ಕರೆಕ್ಟ್ ಆಗಿ ಹೋಗ್ತಾ ಇದೆ. ರೆಸ್ಕ್ಯೂ ಮಾಡಿದವರು ಅದೇ ತರ ಇಂಜುರಿ ಆಗೋದ್ರೆಲ್ಲ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಅಂದ್ರೆ 30 ಸಾಕಾಗ್ತಾ ಇಲ್ಲ ಅಂತ ಅನ್ಸುತ್ತಾ ಶ್ರೇಯಸ್ ಸರ್? ಇನ್ನೂ ಜಾಸ್ತಿ ಆಗ್ಬೇಕಾ? ಇಲ್ಲ, ಇವಾಗ 34 ಏನೋ ಇದೆ, ಅದು ಇವಾಗ ಸಾಕು. ಓಕೆ. ಅದೇ ಅದು ಮಾತ್ರ ಅಲ್ಲ, ನೋಡಿ ಇದು ಈ ನೀರು ಹೋಗಿ ನೆಕ್ಸ್ಟ್ ಡಿಸ್ಟ್ರಿಕ್ಟ್ ನಲ್ಲಿ ತುಂಬಾ ಬಾಡಿ ಸಿಕ್ಕಿದೆ. ಅದು ಬಾಡಿ ಪಾರ್ಟ್ಸ್, ಕೆಲವೆಲ್ಲ ಬರೀ ಕೈ, ಕಾಲು, ತಲೆ ಹಂಗೂ ಬಂದಿದೆ. ಇಲ್ಲೊಂದು ವಾಟರ್ ಫಾಲ್ಸ್, ಈ ನೀರು ಹೋಗಿ ಒಂದು ವಾಟರ್ ಫಾಲ್ಸ್ ಬಿದ್ದು ಅಲ್ಲಿಂದ ದೊಡ್ಡೊಂದು ರಿವರ್ ನಲ್ಲಿ ಕನೆಕ್ಟ್ ಆಗುತ್ತೆ, ಚಾಲಿಯಾರ್ ಅಂತ ಹೇಳಿ. ಆ ರಿವರ್ ಇಂದ ಇವಾಗ ಒಂದು 30 ಜಾಸ್ತಿ ಬಾಡಿ ಸಿಕ್ಕಿದೆ. ಅದ್ರಲ್ಲಿ ತುಂಬಾ ಬರೀ ತಲೆ, ಅರ್ಧ ಇದಿಲ್ಲ, ಬಾಡಿ ಇಲ್ಲ, ಆ ಥರ ಎಲ್ಲ ಆಗಿದೆ. ಆ ವಾಟರ್ ಫಾಲ್ ನಲ್ಲಿ ದುಡ್ಡು ಹೋಗಿರ್ಬೋದು. ಸರಿ, ನೀವು ಕಂಡಂಗೆ ಶ್ರೇಯಸ್ ಸರ್, ಹೇಳಿ, ಈಗ 2018-2019 ಕೂಡ ಇದೇ ರೀತಿ ಪರಿಸ್ಥಿತಿ ಆಗಿತ್ತಲ್ಲಿ. ಈಗ ಮತ್ತೆ ಈ ತರ ಜಾಗ ಇಲ್ಲಿಂದ ಒಂದು 3 ಕಿಲೋಮೀಟರ್ ಆಗಡೆ, ಓಕೆ, ಮುಂಚೆ ಸ್ವಲ್ಪ ಮುಂಚೆ 3 ಕಿಲೋಮೀಟರ್, ಓಕೆ, ಉತ್ತುಮಲ ಅಂತ ಹೇಳಿ.
ಇದು ಮುಂಡಕ್ಕೈ ಅಂತ ಹೇಳಿ ಅಲ್ಲಿಗ ಇದ್ರದ್ದು ಎಪಿ ಸೆಂಟರ್ ಈ ಲ್ಯಾಂಡ್ ಸ್ಲೈಡ್ ಇದು. ಅಲ್ಲಿಂದ ಒಂದು 6 ಕಿಲೋಮೀಟರ್ ಈ ಸ್ಟ್ರಿಪ್ ಆಗಿ ಬಂದಿದೆ. ಅದು 6 ಕಿಲೋಮೀಟರ್ ಜಾಗ ತುಂಬಾನೇ ಮಣ್ಣಲ್ಲಿ ಮುಳುಗೋಗಿದೆ. ತುಂಬಾ ಎಷ್ಟೋ ಮನೆಗಳೆಲ್ಲ ಎಸೆಸ್ ಮಾಡಕ್ ಆಗ್ತಾ ಇಲ್ಲ. ಇವಾಗ ಒಂದು ವಿಷಲ್ ಬಂದಿತ್ತು, 60 ಮನೆಗಳ ಜಾಗ ಆಲ್ಮೋಸ್ಟ್ ಪೂರ್ತಿಯಾಗಿ ಹೋಗಿದೆ. ಸರ್, ಈಗ ಕೆಲವೊಂದು ವಿಚಾರಗಳು ಈ ರೀತಿ ಘಟನೆ ಆದಮೇಲೆ ಕೆಲವು ಎಕ್ಸ್ಪರ್ಟ್ಸ್ ಮಾತಾಡ್ತಾ ಇದ್ದಾರೆ. ಈಗ ಒಂದು ಕಡೆ ಈ ರೀತಿ ಘಟನೆ ಆಗಿರೋದಕ್ಕೆ ಹೆವಿ ರೇನ್, ಈ ರೀತಿ ಫ್ಲಡ್ ರೀಸನ್ ಆದರೆ, ಮತ್ತೊಂದು ಕಡೆ ಮ್ಯಾನ್ ಮೇಡ್ ಮಿಸ್ಟೇಕ್ಸ್ಗಳು ಕೂಡ ರೀಸನ್ ಅಂತ ಹೇಳ್ತಿದ್ದಾರೆ. ಆ ಥರ ಆಗಿದೆಯಾ ಸರ್ ಅಲ್ಲಿ ವಯನಾಡಲ್ಲಿ? ಎರಡು ಇದೆ ನೋಡಿ. ಇದೆಲ್ಲ ಸೆನ್ಸಿಟಿವ್ ಏರಿಯಾ, ಎಕಾಲಜಿಕಲ್ ಸೆನ್ಸಿಟಿವ್. ಅದು ತುಂಬಾ ವರ್ಷ ಜನಗಳು ಅಲ್ಲಿ ಇದ್ದಾರೆ. ಅವೇನು ಬೇರೆ ಆಕ್ಟಿವಿಟೀಸ್ ಏನು ಇಲ್ಲ ನೋಡಿ. ಇವಾಗ ರಿಸಾರ್ಟ್ಸ್ ಬರ್ತಾ ಇದೆ, ಬೇರೆ ಕನ್ಸ್ಟ್ರಕ್ಷನ್ ಬರ್ತಾ ಇದೆ. ಮುಂಚೆ ಅದೇನು ಇಲ್ಲ, ಅನ್ಡಿಸ್ಟರ್ಬ್ಡ್ ಏರಿಯಾ. ಜನಗಳೆಲ್ಲ ಅಲ್ಲಿ ಕೆಲಸ ಮಾಡ್ತಾರೆ. ತೋಟ ಇರ್ಬೋದು, ಚಿಕ್ಕ ಚಿಕ್ಕ ಹೋಲ್ಡಿಂಗ್ ಇರ್ಬೋದು. ಇದು ಫಸ್ಟ್ ಟೈಮ್ ಇಲ್ಲಿ ಹಿಂಗ್ ಬಂದಿದ್ದು ಈ ಜಾಗದಲ್ಲಿ. ಇದೆಲ್ಲ ಇವಾಗ ನೋಡಿ, ಕ್ಲೈಮೇಟ್ ಚೇಂಜ್ ಬಂದ ಮೇಲೆ 1 ವಾರ ಮಳೆ 2 ಗಂಟೆನಲ್ಲಿ ಬರುತ್ತೆ. ಇವಾಗ ಆಲ್ಮೋಸ್ಟ್ 600 mm ಮಳೆ 2 ದಿವಸದಲ್ಲಿ ಬಂತು. ಅದು ತುಂಬಾ ಜಾಸ್ತಿ ಅದು. ಸರಿ, ಯಾಕೆ ನಿಮ್ಮನ್ನ ಈ ಪ್ರಶ್ನೆ ಕೇಳಿದೆ ಅಂತಂದ್ರೆ, ನೀವು ಆ ಕ್ಷೇತ್ರದಲ್ಲಿ MP ಆದಂಥವ್ರು. ಸೊ ಈ ರೀತಿಯ ಘಟನೆಗಳಲ್ಲಿ ನಡೆದಿತ್ತಾ? ಈ ರೀತಿ ಮ್ಯಾನ್ ಮೇಡ್ ಮಿಸ್ಟೇಕ್ಸ್ಗಳು ಈ ರೀತಿ ಆಗ್ತಾ ಇರೋದ್ರಿಂದ ಇಲ್ಲಿ ಘಟನೆ ಆಗ್ತಿದೆ ಅಂತಂದ್ರೆ ಅದು ಯಾವ ರೀತಿ ಮಿಸ್ಟೇಕ್ಸು ಅಂತ ಏನು ಮಾಡ್ತಾರೆ ಆ್ಯಕ್ಚುಲಿ ಅಲ್ಲಿ? ಅದು ಓವರ್ ಆಲ್ ಇಂಪ್ಯಾಕ್ಟ್ ನೋಡಿ. ತುಂಬಾ ಇಟ್ಸ್ ಅ ವೆರಿ ಡೀಪ್ ಕ್ವೆಶ್ಚನ್ ಟು ಆನ್ಸರ್ ಇನ್ ಅ ಶಾರ್ಟ್ ಪೀರಿಯಡ್. ಅಂದ್ರೆ ಅನ್ಸೈಂಟಿಫಿಕ್ ಪ್ರಾಜೆಕ್ಟ್ಸ್ ಏನಾದರೂ ಅಲ್ಲಿ ನಡೀತಾ ಇತ್ತಾ ಹೇಗೆ ಅಂತ ಸರ್? ಅಲ್ಲ, ಮುಂಚೆ ಎಲ್ಲ ಯಾವಾಗಲೂ ಒಂದೊಂದು ಜಾಗದಲ್ಲಿ ಐಸೋಲೇಟೆಡ್ ಆಗಿ ಬರುತ್ತೆ ನೋಡಿ. 2018 ನಲ್ಲಿ ಸುಮಾರು ಒಂದು 300 ಪ್ಲೇಸಸ್ ನಲ್ಲಿ ದೊಡ್ಡದು ಚಿಕ್ಕದಾದ ಲ್ಯಾಂಡ್ಸ್ಕೇಪ್ ಬಂದಿದೆ. ಅದು ಇವಾಗ ಪ್ರೆಡಿಕ್ಟ್ ಮಾಡಕ್ ಆಗ್ತಾ ಇಲ್ಲ. ಓಕೆ, ಫೈನ್ ಸರ್. ಹೋಪಿಂಗ್ ಫಾರ್ ದ ಬೆಸ್ಟ್ ಸರ್. ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು. ರಿಪಬ್ಲಿಕನ್ ಜೊತೆಗೆ ಮಾತಾಡಿದ್ರಿ, ಟೈಮ್ ಕೊಟ್ರಿ. ಮತ್ತೆ ವಯನಾಡು ಮೊದಲನೇಂಗೆ ಆಗಲಿ ಅಂತ ನಾವು ಪ್ರಾರ್ಥಿಸ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಇದು ವಯನಾಡಿನ ಮಾಜಿ ಸಂಸದರ ಮಾತು. ಅಲ್ಲಿ ನಿರಂತರವಾಗಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ರು. 500ರಿಂದ 600 ಜನ ಸಿಕ್ಕಾಕೊಂಡಿರ್ಬೋದು ಅಂತ ಹೇಳ್ತಿದ್ರು ಅವರು. ಸೊ ಎಲ್ಲೆಲ್ಲಿ ಯಾವ್ಯಾವ ಹಳ್ಳಿಗಳಿಗೆ ಸಂಪರ್ಕ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಯಾಕಂದರೆ ಸೇತುವೆಗಳು ಕೂಡ ಕುಸ್ತಿವೆ, ಅಲ್ಲಿ ಹಗ್ಗದ ಮೂಲಕ ಆ ಗ್ರಾಮಗಳನ್ನು ತಲುಪುವ ಕೆಲಸ ಆಗ್ತಾ ಇದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ವಯನಾಡಿನ ಮಾಜಿ ಸಂಸದ ಶ್ರೇಯಸ್ ಕುಮಾರ್ ಮಾಹಿತಿಯನ್ನು ನೀಡ್ತಾ ಇದ್ರು. ಶ್ರೇಯಸ್ ಕುಮಾರ್ ಅವರು ಹೇಳ್ತಾ ಇದ್ರು, ಕೆಲವು ಎಲ್ಲೆಲ್ಲಿ ಗ್ರಾಮಗಳಲ್ಲಿ ಜನ ಸಿಕ್ಕಾಕೊಂಡಿದ್ದಾರೆ, 500ರಿಂದ 600 ಜನ ಸಿಕ್ಕಾಕೊಂಡಿರ್ಬೋದು. ಅವರು ಫೋನ್ ಕಾಲ್ ಮೂಲಕ ನಾವಿಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂತ ಹೇಳ್ತಾನೂ ಇದ್ದಾರೆ. ಅವರನ್ನು ರಕ್ಷಣೆ ಮಾಡುವಂತಹ ಕೆಲಸ ಆಗ್ತಾ ಇದೆ ಅಂತ ಹೇಳಿ ಮಾಜಿ ಸಂಸದರು ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಹೇಳ್ತಾ ಇದ್ರು. ಜೊತೆಗೆ ಇನ್ನೊಂದು ವಿಚಾರವನ್ನು ಕೂಡ ಅವರು ಒಪ್ಕೊಂಡ್ರು. ಈ ರೀತಿ ಒಂದು ಕಡೆ ಪ್ರಕೃತಿ ವಿಕೋಪದಿಂದ ಈ ರೀತಿಯ ಸಮಸ್ಯೆ ಆಗ್ತಾ ಇದ್ರೆ, ಕೆಲವು ಮನುಷ್ಯನೇ ಮಾಡಿದ ಎಡವಟ್ಟಿನಿಂದನೂ ಕೂಡ ಈ ರೀತಿಯ ಸಮಸ್ಯೆಗಳಾಗ್ತಾ ಇದೆ ಅನ್ನೋದನ್ನು ಕೂಡ ಅವರು ಒಪ್ಕೊಂಡ್ರು.